ಹಾಯ್ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ನಾನು ನಂಜನಾಯಕ್. ಸ್ಪರ್ಧಾ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಕೂಡ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ಬಹು ನಿರೀಕ್ಷಿತವಾಗಿರುವಂತಹ ಒಂದು ರಿಕ್ರೂಟ್ಮೆಂಟ್ ಯಾವುದಪ್ಪ ಅಂದರೆ ಈ ಟೀಚರ್ ರಿಕ್ರೂಟ್ಮೆಂಟಿಗೆ ಸಂಬಂಧಪಟ್ಟಂತೆ ಶೀಘ್ರದಲ್ಲೇ ನೋಟಿಫಿಕೇಶನ್ ಆಗುವಂತಹ ಎಲ್ಲ ಸಾಧ್ಯತೆಗಳಿದ್ದಾವೆ. ಅದರಲ್ಲಿ HSTR, GPSTR ಮತ್ತು PSTR ಈ ಮೂರು ಹುದ್ದೆಗಳು ನೋಟಿಫಿಕೇಶನ್ ಆಗ್ತವೆ. ಅದಕ್ಕೆ ಪೂರಕವಾಗಿ ನೀವು ಆಲ್ರೆಡಿ ಓದಕ್ಕೆ ಸ್ಟಾರ್ಟ್ ಮಾಡಿದ್ದೀರಿ, ಕಾನ್ಸೆಪ್ಟನ್ನು ಕ್ಲಿಯರ್ ಮಾಡ್ಕೊಂಡಿದ್ದೀರಿ, ಏನೇನು ಸಿಲೆಬಸ್ ಇದೆ ಅಂತಲೂ ಕೂಡ ನೀವು ನೋಡಿದ್ದೀವಿ. ಆ ಸಿಲೆಬಸ್ಸನ್ನು ಇಟ್ಕೊಂಡು ಚಾಪ್ಟರ್ ವೈಸಲ್ಲಿ ಕ್ಲಾಸನ್ನು ಕೂಡ ನೀವು ಕೇಳ್ತಾ ಇದ್ದೀರಿ ಅಥವಾ ಆಲ್ರೆಡಿ ಕೋಚಿಂಗನ್ನು ಪಡ್ಕೊಂಡು ಓದಕ್ಕೆ ಸ್ಟಾರ್ಟ್ ಮಾಡಿದ್ದೀರಿ. ನೀವು ಎಷ್ಟು ಓದಿದ್ದೀರ ಅಂತ ಹೇಳಿ ನಿಮಗೆ ಗೊತ್ತಾಗುವಂಥದ್ದು ಯಾವಾಗಪ್ಪ ಅಂತ ಕೇಳಿದರೆ, ಎಕ್ಸಾಮ್ ಹಾಲಲ್ಲಿ ಕೂತಾಗ ಆ ಒಂದು ಕಾನ್ಸೆಪ್ಟ್ ಮೇಲೆ ಏನು ಕ್ವಶನ್ ರೈಸ್ ಮಾಡ್ತಾನಲ್ಲ ಆ ಪ್ರಶ್ನೆಗೆ ನೀವು ಉತ್ತರ ಮಾಡೋ ಸಾಮರ್ಥ್ಯ ನಿಮ್ಮಲ್ಲಿ ಇರಬೇಕು. ಆವಾಗ ಮಾತ್ರ ಆ ಒಂದು ಏರಿಯಾ ನಿಮಗೆ ಅರ್ಥ ಆಗಿದೆ ಅಂತ. ಇಲ್ಲ ಅಂದರೆ ಆನ್ಸರೇ ತಪ್ಪು ಮಾಡಿದರೆ ನೀವು ಓದಿರೋ ವಿಧಾನ ಸರಿ ಇಲ್ಲ ಅಂಥೇಳಿ. ಅದಕ್ಕೆ ನೀವು ಓದಿನ ಜೊತೆಗೆ ನಿಮ್ಮ ಕಾನ್ಸೆಪ್ಟನ್ನು ಏನು ಚಾಪ್ಟರ್ ವೈಸಲ್ಲಿ ಕ್ಲಿಯರ್ ಮಾಡ್ಕೊಳ್ತಾ ಬರ್ತಿರಲ್ಲ, ಆ ಓದಿನ ಜೊತೆಗೆ ಆ ಒಂದು ಚಾಪ್ಟ್ರಿಗೆ ರಿಲೇಟೆಡ್ ಆಗಿರುವಂತಹ ಒಂದು ಪ್ರಶ್ನೆಗಳು ಹೇಗೆ ಬರ್ತಾವಂತನೂ ಕೂಡ ಗೊತ್ತಿರಬೇಕು. ಆ ನಿಟ್ಟಿನಲ್ಲಿ ಸ್ಪರ್ಧಾ ಕರ್ನಾಟಕ ಯೂಟ್ಯೂಬ್ ಚಾನಲಲ್ಲಿ ಆಲ್ಮೋಸ್ಟ್ ಪ್ರಶ್ನೆಗಳನ್ನೇ ಅನಾಲಿಸಿಸ್ ಮಾಡ್ತಾ ಹೋಗ್ತಾ ಇದ್ದೀವಿ. ಅಷ್ಟೂ ವಿಡಿಯೋಸ್ಗಳು ನಿಮಗೆ ಕ್ವಶನ್ ಬೇಸ್ ವಿಡಿಯೋಸ್ಗಳೇ ಆಗಿರ್ತವೆ. ಇವತ್ತು ನಾವು ಈ HSTR, GPSTR ಮತ್ತು PSTR ವಿಷಯಕ್ಕೆ ಸಂಬಂಧಪಟ್ಟಂತೆ ಸಮಾಜ ವಿಜ್ಞಾನದಲ್ಲಿ ಕೇಳ್ಬೋದಾದಂತಹ ಒಂದು ಇಂಪಾರ್ಟೆಂಟ್ ಪ್ರಶ್ನೆಗಳನ್ನು ಅನಾಲಿಸಿಸ್ ಮಾಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚಿತವಾಗಿ ಸ್ನೇಹಿತರೆ, ಸ್ಪರ್ಧಾ ಕರ್ನಾಟಕ ಯೂಟ್ಯೂಬ್ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಒತ್ತಿ. ಪ್ರತಿದಿನವೂ ಕೂಡ ವಿಡಿಯೋಸನ್ನು ಅಪ್ಲೋಡ್ ಮಾಡ್ತೀವಿ, ವಾಚ್ ಮಾಡಿರಿ ಅಂತ ಹೇಳ್ತಾ, ಸ್ಪರ್ಧಾ ಕರ್ನಾಟಕ ಅಕಾಡೆಮಿಯ ವತಿಯಿಂದ ನಾವು ಆನ್ಲೈನ್ ಕೋರ್ಸನ್ನು ಕೂಡ ಲಾಂಚ್ ಮಾಡಿದ್ದೀವಿ. ಕೆಲವರಿಗೆ ಆಫ್ಲೈನ್ ಕ್ಲಾಸಿಗೆ ಬರೋಕ್ಕಾಗಲ್ಲ, ಕಮಿಟ್ಮೆಂಟ್ಗಳಿರ್ತವೆ ಅಥವಾ ಬೇರೆ ಸ್ಕೂಲಲ್ಲಿ ವರ್ಕ್ ಮಾಡ್ತಾ ಇರ್ತಾರೆ ಅಥವಾ ಬೇರೆ ಕಡೆ ಜಾಬ್ ಮಾಡ್ತಾ ಇರೋದ್ರಿಂದ ಮತ್ತು ಫ್ಯಾಮಿಲಿ ಕಮಿಟ್ಮೆಂಟ್ ಇರೋದ್ರಿಂದ ಇಲ್ಲಿ ಆಫ್ಲೈನ್ ಕ್ಲಾಸ್ ಕೇಳೋದು ಕಷ್ಟ ಆಗುತ್ತೆ. ಅವರನ್ನು ಗಮನದಲ್ಲಿಟ್ಕೊಂಡು ನಾವು ಆನ್ಲೈನ್ ಕೋರ್ಸನ್ನು ಸ್ಟಾರ್ಟ್ ಮಾಡಿದ್ದೀವಿ. ಆ ಆನ್ಲೈನ್ ಕೋರ್ಸ್ ನಿಮಗೆ HSTRಗೆ ಸಂಬಂಧಪಟ್ಟಂತೆ ಸೋಷಿಯಲ್ ಸೈನ್ಸ್ ಸಿಗುತ್ತೆ ಮತ್ತು PM ಮೆಥಡು ಕೂಡ ಸಿಗುತ್ತೆ. ಅದರ ಜೊತೆಗೆ GPSTRಲ್ಲಿ ಸೋಷಿಯಲ್ ಸೈನ್ಸ್ ಇದೆ ಮತ್ತು ಮ್ಯಾಥಮೆಟಿಕಲ್ ಸೈನ್ಸು ಕೂಡ ಸಿಗುತ್ತೆ. ಹಾಗೆ TET ಎಕ್ಸಾಮು ಕೋರ್ಸು ಕೂಡ ನಿಮಗೆ ಸಿಗುತ್ತೆ. ಹಾಗೆ PSTR ಇವೆಲ್ಲ ಟೀಚರ್ ರಿಕ್ರೂಟ್ಮೆಂಟಿಗೆ ಸಂಬಂಧಪಟ್ಟಂತಹ ಏನು ಕೋರ್ಸ್ಗಳಿದಾವಲ್ಲ, ಆ ಕೋರ್ಸನ್ನು ನೀವು ಪಡ್ಕೋಬೇಕಂದ್ರೆ ಸ್ಪರ್ಧಾ ಕರ್ನಾಟಕ ಮೊಬೈಲ್ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಆ ಡೌನ್ಲೋಡ್ ಆದ ನಂತರ ಯಾವ ಕೋರ್ಸ್ ಬೇಕೋ ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಪೇಮೆಂಟ್ ಕೇಳುತ್ತೆ. ಪೇಮೆಂಟ್ ಮಾಡಿದರೆ ನಿಮಗೆ ವಿಡಿಯೋ ಸಿಗುತ್ತೆ. ಆ ವಿಡಿಯೋಗಳು ಚಾಪ್ಟರ್ ವೈಸಲ್ಲಿ ಕ್ಲಾಸ್ ಸಿಗ್ತವೆ, PDF ನೋಟ್ಸ್ ಸಿಗುತ್ತೆ. ಅದರ ಜೊತೆಗೆ ಟೆಸ್ಟ್ ಸೀರೀಸನ್ನು ಕೂಡ ಅಪ್ಲೋಡ್ ಮಾಡ್ತೀವಿ, ಅದನ್ನು ವಾಚ್ ಮಾಡ್ಕೋಬೋದು. ನೋಟಿಫಿಕೇಶನ್ ಆಗೋ ಅಷ್ಟರಲ್ಲಿ ಒಂದ್ಸಲ ಕ್ಲಾಸನ್ನು ಕೇಳಿ. ಅದಾದ ನಂತರ ಏನಾದ್ರು ಅಪ್ಡೇಟ್ಸ್ ಇದ್ದರೆ, ಹೊಸ ಕಾನ್ಸೆಪ್ಟನ್ನು ಎಲ್ಲರೂ ಆ್ಯಡ್ ಮಾಡಿದರೂ ಕೂಡ ನಾವು ಇದರಲ್ಲಿ ನಿಮಗೆ ಕ್ಲಿಯರ್ ಆಗಿರುವಂತಹ ಒಂದು ಕಾನ್ಸೆಪ್ಟನ್ನು ಕೊಡುವಂತಹ ಒಂದು ಪ್ರಯತ್ನ ನಮ್ಮ ತಂಡದಿಂದ ನಡೀತಾ ಇರುತ್ತೆ. ಸೊ ನೋಡಿ, ಇದು ಆನ್ಲೈನ್ ಬಗ್ಗೆ ನೀವು ಮಾಹಿತಿಯನ್ನು ಪಡ್ಕೋಬಹುದು. ಓಕೆ ಸ್ನೇಹಿತರೆ, ಅದರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಿದ್ರೆ 9071673831 ಅಥವಾ 32 ನಂಬರ್ಗೆ ಕಾಲ್ ಮಾಡಿ ಆನ್ಲೈನ್ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ರಿ. ಹಾಗಾದರೆ ಇವತ್ತಿನ ಈ ಸೋಷಿಯಲ್ ಸೈನ್ಸ್ ವಿಷಯಕ್ಕೆ ಸಂಬಂಧಪಟ್ಟಂತಹ ಕ್ವಶನ್ಸ್ಗಳು ಯಾವ್ಯಾವ್ದಿದ್ದಾವೆ, ಅದರಲ್ಲೂ ತುಂಬ ಇಂಪಾರ್ಟೆಂಟ್ ಆಗಿ ಈ ಜಾಗ್ರಫಿ ವಿಷಯದ ಮೇಲೆ ಕೇಳ್ಬೋದಾದಂತಹ ಪ್ರಶ್ನೆಗಳು ಹೇಗಿದಾವೆ ಅಂತೇಳಿ ನೋಡ್ತಾ ಹೋಗೋದಾದರೆ ನೋಡಿ, ಫಸ್ಟ್ ಕ್ವಶನ್ ಇದೆ, ನಂದಿದುರ್ಗ ನದಿ ವ್ಯವಸ್ಥೆಗೆ ಸಂಬಂಧಿಸಿದಂತೆ ಎಷ್ಟು ಹೇಳಿಕೆಗಳು ಸರಿಯಾಗಿದೆ? ಇಲ್ಲಿ ಅರ್ಥ ಮಾಡ್ಕೋಬೇಕು, ಕೊಟ್ಟಿರುವಂತಹ 4 ಸ್ಟೇಟ್ಮೆಂಟ್ಗಳಿದ್ದಾವೆ, ಹೇಳಿಕೆಗಳಿದ್ದಾವೆ. ಆ 4 ಸ್ಟೇಟ್ಮೆಂಟಲ್ಲಿ ಎಷ್ಟು ಸರಿ ಇರುವಂತಹ ಸ್ಟೇಟ್ಮೆಂಟ್ ಇದೆ ಅಂತ ಗೊತ್ತಿರಬೇಕು. ಕೇಳಿರುವಂತಹ ಪ್ರಶ್ನೆ ಯಾವುದಪ್ಪ ಅಂದರೆ ನಂದಿದುರ್ಗ ರಿವರ್ ಸಿಸ್ಟಮ್ ಅಂದರೆ ಇದು ಯಾವುದು? ಕರ್ನಾಟಕ ಜಿಯೋಗ್ರಫಿ ರಿಲೇಟೆಡ್ ಆದಂತಹ ಒಂದು ಕ್ವಶನ್. ಕರ್ನಾಟಕದ ನದಿ ವ್ಯವಸ್ಥೆಗಳಲ್ಲಿ ನಂದಿದುರ್ಗ ರಿವರ್ ಸಿಸ್ಟಮ್ ಅಂತಾನೆ ಒಂದು ನದಿ ವ್ಯವಸ್ಥೆ ಕಂಡುಬರುತ್ತೆ. ಯಾಕಂದರೆ ಆ ನದಿ ವ್ಯವಸ್ಥೆ ಅನ್ನೋಂಥದ್ದು ಕರ್ನಾಟಕದ ಆಗ್ನೇಯ ಜಿಲ್ಲೆಗಳಲ್ಲಿ ಕಂಡುಬರುವಂಥದ್ದು. ತುಮಕೂರು, ಬೆಂಗಳೂರು, ರಾಮನಗರ, ಕೋಲಾರ ಈ ಭಾಗದಲ್ಲಿ ಕಂಡುಬರ್ತವೆ. ಆ ಭಾಗದಲ್ಲಿ ಹರಿಯುವಂತಹ ಒಂದು ನದಿ ವ್ಯವಸ್ಥೆಯನ್ನು ನಂದಿದುರ್ಗ ರಿವರ್ ಸಿಸ್ಟಮ್ ಅಂತಾನೆ ಕರೆಯುವಂಥದ್ದು. ಹಾಗಾದರೆ ಆ ನಂದಿದುರ್ಗ ರಿವರ್ ಸಿಸ್ಟಮಿಗೆ 4 ಸ್ಟೇಟ್ಮೆಂಟಲ್ಲಿ ಯಾವುದು ಸರಿ ಇದೆ, ಯಾವುದು ತಪ್ಪಿದೆ ಅಂತೇಳಿ ನಾವು ಹುಡುಕಬೇಕಾಗತ್ತೆ. ಈ ನಂದಿದುರ್ಗ ರಿವರ್ ಸಿಸ್ಟಮಲ್ಲಿ ಫಸ್ಟ್ ಸ್ಟೇಟ್ಮೆಂಟ್ ನೋಡಿ, ಉತ್ತರ ಪಿನಾಕಿನಿ ನದಿಯು ಕರ್ನಾಟಕದಲ್ಲಿ ಚಿಕ್ಕಬಳ್ಳಾಪುರ ಮತ್ತು ತುಮಕೂರು ಜಿಲ್ಲೆಗಳಲ್ಲಿ ಹರಿಯುತ್ತದೆ. ನೋಡಿ, ಉತ್ತರ ಪಿನಾಕಿನಿ ನದಿಯ ಉಗಮ ಸ್ಥಳ ಯಾವುದಪ್ಪ ಅಂದರೆ ಚಿಕ್ಕಬಳ್ಳಾಪುರ ಜಿಲ್ಲೆ ನಂದಿ ಬೆಟ್ಟದಲ್ಲೇ ಹುಟ್ಟುತ್ತೆ. ಆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ನಂದಿ ಬೆಟ್ಟದಲ್ಲಿ ಹುಟ್ಟಿ ಅಲ್ಲಿಂದ ಎಲ್ಲಿಗೆ ಹೋಗತ್ತಪ್ಪ ಅಂದರೆ ತುಮಕೂರು ಜಿಲ್ಲೆಗೆ ಹೋಗುತ್ತೆ. ತುಮಕೂರಿನಿಂದ ಆಂಧ್ರ ಪ್ರದೇಶಕ್ಕೆ ಹೋಗಿ ಬೇ ಆಫ್ ಬೆಂಗಾಲಿಗೆ ಸೇರುತ್ತೆ. ಹಾಗಾಗಿ ಮೊದಲನೇ ಹೇಳಿಕೆ ಅನ್ನೋದು ಸರಿಯಾಗಿರುವಂಥದ್ದು. ಫಸ್ಟ್ ಸ್ಟೇಟ್ಮೆಂಟ್ ಏನಾಗಿದೆಪ್ಪ ಅಂದರೆ
ಟ್ರೂ ಇರುವಂಥದ್ದು ಅಥವಾ ಸರಿಯಾದಂತಹ ಹೇಳಿಕೆ ಆಗಿರುತ್ತೆ. ಕ್ಲಿಯರಾ? ಹಾಗಾದರೆ ಉತ್ತರ ಪಿನಾಕಿನಿ ನದಿ ಎಲ್ಲಿ ಹುಟ್ಟತ್ತಂದರೆ ಚಿಕ್ಕಬಳ್ಳಾಪುರ ಜಿಲ್ಲೆ ನಂದಿ ಹಿಲ್ಸಲ್ಲೇ ಉಗಮವಾಗೋದು. ಎರಡನೇ ಸ್ಟೇಟ್ಮೆಂಟ್ ನೋಡಿ, ದಕ್ಷಿಣ ಪಿನಾಕಿನಿ ನದಿಯು ಕರ್ನಾಟಕದಲ್ಲಿ ಚಿಕ್ಕಬಳ್ಳಾಪುರ ಅಂದರೆ ನಂದಿ ಹಿಲ್ಸಲ್ಲೇ ಇದು ಕೂಡ ಉಗಮವಾಗುತ್ತೆ. ಚಿಕ್ಕಬಳ್ಳಾಪುರದಿಂದ ಬೆಂಗಳೂರು ಗ್ರಾಮಾಂತರಕ್ಕೆ ಬರುತ್ತೆ. ಬೆಂಗಳೂರು ಗ್ರಾಮಾಂತರದಿಂದ ಕೋಲಾರ ಜಿಲ್ಲೆಯ ಮೂಲಕ ಅದು ತಮಿಳುನಾಡು ಭಾಗಕ್ಕೆ ಹರ್ಕೊಂಡು ಹೋಗುತ್ತೆ. ಹಾಗಾಗಿ ಈ ಹೇಳಿಕೆನೂ ಕೂಡ ಸರಿಯಾಗಿರುತ್ತೆ. ರಿವರ್ ಯಾವುದಪ್ಪ ಅಂದರೆ ಸೌತ್ ಪಿನಾಕಿನಿ ಅಂತ, ದಕ್ಷಿಣ ಪಿನಾಕಿನಿ ಅಥವಾ ದಕ್ಷಿಣ ಪೆನ್ನಾರ್ ನದಿ ಅಂತಾನು ಕೂಡ ಕರಿತೀವಿ. ಪಿನಾಕಿನಿ ಅಂತನಾರು ಕೊಡ್ಬೋದು ಅಥವಾ ಪೆನ್ನಾರ್ ನದಿ ಅಂತನಾರು ಕೊಡ್ಬೋದು, ಎರಡು ಕೂಡ ಒಂದೇನೆ. ಕ್ಲಿಯರ್? ಮೂರನೇ ಹೇಳಿಕೆ ಹೋಗೋಣ. ಪಾಲಾರ್ ನದಿಯು ಕರ್ನಾಟಕದ ಕೋಲಾರ ಜಿಲ್ಲೆಯಲ್ಲಿ ಹರಿಯುತ್ತದೆ. ಪಾಲಾರ್ ನದಿ ಇದೆಯಲ್ಲ, ಇದು ಕೂಡ ನಂದಿದುರ್ಗ ರಿವರ್ ಸಿಸ್ಟಮ್ ಅಲ್ಲೇ ಇರುವಂತಹ ಒಂದು ಪ್ರಮುಖ ನದಿ. ಕೋಲಾರ ಜಿಲ್ಲೆಯಲ್ಲಿ ತಳಗವಾರ ಎಂಬಲ್ಲಿ ಹುಟ್ಟತಿದು. ಆ ಕೋಲಾರ ಜಿಲ್ಲೆಯ ತಳಗವಾರದಲ್ಲಿ ಹುಟ್ಟುವಂತಹ ನದಿ ಅಂದರೆ ಯಾವ ಜಿಲ್ಲೆಯಲ್ಲಿ ಹರಿತಾ ಇದೆ ಅಂತ ಅರ್ಥ? ಕೋಲಾರ ಜಿಲ್ಲೆಯಲ್ಲಿ ಹರಿತಾ ಇದೆ. ಇದು ಕೂಡ ಸರಿಯಾದಂತಹ ಹೇಳಿಕೆಯಾಗಿರುತ್ತೆ. ನಾಲ್ಕನೇ ಸ್ಟೇಟ್ಮೆಂಟಿಗೆ ಹೋಗೋಣ. ಜಯಮಂಗಲಿ, ಚಿತ್ರಾವತಿ, ಪಾಪಾಗ್ನಿ ನದಿಗಳು ಉತ್ತರ ಪಿನಾಕಿನಿ ನದಿಯ ಉಪನದಿಗಳೇ ಆಗಿರ್ತವೆ. ಅಂದರೆ ನಾರ್ತ್ ಪಿನಾಕಿನಿ ರಿವರ್ ಇದೆಯಲ್ಲ, ಅದರ ಟ್ರಿಬ್ಯೂಟರೀಸ್ಗಳು ಯಾವ್ಯಾವುದಪ್ಪ ಅಂದರೆ ಜಯಮಂಗಲಿ ಸರಿಯಾಗಿದೆ, ಚಿತ್ರಾವತಿನೂ ಕೂಡ ಅದರ ಟ್ರಿಬ್ಯೂಟರಿ, ಪಾಪಾಗ್ನಿನೂ ಕೂಡ ಅದರ ಉಪನದಿ ಆಗಿರುತ್ತೆ. ಈ ಹೇಳಿಕೆನೂ ಕೂಡ ಸರಿಯಾಗಿರುವಂಥದ್ದು. ಅಂದರೆ ಅರ್ಥ ಮಾಡ್ಕೊಳ್ಳಿ, ಕೊಟ್ಟಿರುವಂತಹ 4 ಹೇಳಿಕೆನೂ ಕೂಡ ಸರಿಯಾಗಿರೋದ್ರಿಂದ ಇದು ನಂದಿದುರ್ಗ ನದಿ ವ್ಯವಸ್ಥೆಯಲ್ಲಿ ಪ್ರಮುಖವಾಗಿ 3 ನದಿಗಳನ್ನು ನೋಡ್ತೀವಿ. ಉತ್ತರ ಪಿನಾಕಿನಿ, ದಕ್ಷಿಣ ಪಿನಾಕಿನಿ ಮತ್ತು ಪಾಲಾರ್ ನದಿಗಳು. ಆ 3 ನದಿಗಳಿಗೆ ಸಂಬಂಧಪಟ್ಟಂತಹ ವಿಷಯ ಏನಾಗಿದೆ ಸರಿ ಇರೋದ್ರಿಂದ ಮೇಲಿನವುಗಳಲ್ಲಿ ಎಲ್ಲವೂ ಕೂಡ ಸರಿಯಾದಂತಹ ಹೇಳಿಕೆ ಆಗಿರುತ್ತೆ. ಇದಕ್ಕೆ ಡಿ ಆನ್ಸರ್ ರೈಟ್ ಆಗಿರುತ್ತೆ. ಕ್ಲಿಯರಾ? ನೋಡಿ, ಕರ್ನಾಟಕದ ನದಿ ವ್ಯವಸ್ಥೆಯಲ್ಲಿ ನಂದಿದುರ್ಗ ರಿವರ್ ಸಿಸ್ಟಮ್ ರಿಲೇಟೆಡ್ ಕ್ವಶನ್ ಆಗಿರುತ್ತೆ. ಆ ನಂದಿದುರ್ಗ ರಿವರ್ ಸಿಸ್ಟಮ್ ಅಲ್ಲಿ 3 ಪ್ರಮುಖ ನದಿಗಳು ಉತ್ತರ ಪೆನ್ನಾರ್, ದಕ್ಷಿಣ ಪೆನ್ನಾರ್ ಮತ್ತು ಪಾಲಾರ್ ನದಿ ಅಂತ ಬರ್ತವೆ. ಕ್ಲಿಯರಾ? ನೋಡಿ, ಈ ನದಿ ವ್ಯವಸ್ಥೆಯನ್ನ ನಾವಿಲ್ಲಿ ಅರ್ಥ ಮಾಡ್ಕೊಂಡಂಗಾಯ್ತು. ಕ್ಲಿಯರಾ? ಎರಡನೇ ಕ್ವಶನಿಗೆ ಹೋಗೋಣ. ಕರ್ನಾಟಕದ ನೈಸರ್ಗಿಕ ಸಸ್ಯವರ್ಗ, ನ್ಯಾಚುರಲ್ ವೆಜಿಟೇಷನ್ ಮತ್ತೆ ಅರಣ್ಯಗಳ ಕುರಿತು ಈ ಕೆಳಗಿನ ಎಷ್ಟು ಹೇಳಿಕೆಗಳು ಸರಿಯಾಗಿದೆ? ಕೊಟ್ಟಿರೋ 4 ಹೇಳಿಕೆಗಳಲ್ಲಿ ಎಷ್ಟು ಸರಿಯಾಗಿದೆ? 1 ಸರಿ ಇದೆಯೋ, 2 ಸರಿ ಇದೆಯೋ, 3 ಸರಿ ಇದೆಯೋ, ಅಥವಾ 4 ಸರಿ ಇದೆ ಅಂತೇಳಿ ನಾವು ಹುಡುಕಬೇಕಾಗತ್ತೆ. ಇದು ಕೂಡ ಕರ್ನಾಟಕ ಜಿಯೋಗ್ರಫಿ ರಿಲೇಟೆಡ್ ಆದಂತಹ ಒಂದು ಕ್ವಶನ್ ಆಗಿರುತ್ತೆ. ನ್ಯಾಚುರಲ್ ವೆಜಿಟೇಷನ್ ಅಂಡ್ ಫಾರೆಸ್ಟ್ ರಿಲೇಟೆಡ್ ಕ್ವಶನ್ ಇದು. ಫಸ್ಟ್ ಏನಂತ ಹೇಳುತ್ತೆ ನೋಡಿ, ಶೋಲಾ ಕಾಡುಗಳು ನಿತ್ಯ ಹರಿದ್ವರ್ಣ ಸಸ್ಯವರ್ಗದಲ್ಲಿ ಕಂಡುಬರುತ್ತದೆ. ಈ ಸೋಲಾ ಫಾರೆಸ್ಟ್ ಇದೆಯಲ್ಲ, ಆ ಫಾರೆಸ್ಟ್ ಇರುವಂಥದ್ದು ಎವರ್ಗ್ರೀನ್ ಏರಿಯಾದಲ್ಲೇ ಕಂಡುಬರೋದು, ನಿತ್ಯ ಹರಿದ್ವರ್ಣ ಕಾಡುಗಳಲ್ಲೇ ಕಂಡುಬರುತ್ತೆ. ಅಂದರೆ ನಿತ್ಯ ಹರಿದ್ವರ್ಣ ಕಾಡುಗಳ ಪ್ರದೇಶ ಅಂತ ಕೇಳಿದಾಗ ಬೆಟ್ಟ ಗುಡ್ಡಗಳ ಇಳಿಜಾರುಗಳಲ್ಲಿ ಈ ಒಂದು ಕಾಡು ಕಂಡುಬರ್ತವೆ. ಅಂದರೆ ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ಬಾಬಾ ಬುಡನಗಿರಿ, ಮುಳ್ಳಯ್ಯನಗಿರಿ, ಬ್ರಹ್ಮಗುರಿ ಬೆಟ್ಟದ ಭಾಗದಲ್ಲಿ ಈ ಅರಣ್ಯ ಪ್ರದೇಶ ಕಂಡುಬರೋದನ್ನು ನೋಡ್ತೀವಿ. ಆ ಏರಿಯಾ ಅಂತ ನೋಡಿದಾಗ ಕಂಪ್ಲೀಟ್ ಅದು ಎವರ್ಗ್ರೀನ್ ಫಾರೆಸ್ಟ್ ಇರುವಂಥದ್ದು ಅಥವಾ ನಿತ್ಯ ಹರಿದ್ವರ್ಣ ಕಾಡುಗಳು ಇರುವಂತಹ ಪ್ರದೇಶದಲ್ಲಿ ಕಂಡುಬರೋದೇ ಈ ಶೋಲಾ ಕಾಡುಗಳು ಕಂಡುಬರ್ತವೆ. ಹಾಗಾಗಿ ಸರಿಯಾದಂತಹ ಹೇಳಿಕೆ ಆಗಿದೆ ಇದು. ಎರಡನೇ ನೋಡಿ, ಶ್ರೀಗಂಧದ ಮರಗಳು, ಹುಣಸೆ ಮರಗಳು ಹೆಚ್ಚಾಗಿ ಎಲೆ ಉದುರುವ ಸಸ್ಯವರ್ಗಗಳಲ್ಲಿ ಕಂಡುಬರ್ತವೆ. ಅಂದರೆ ಡೆಸಿಡ್ಯೂಸ್ ಫಾರೆಸ್ಟ್ ಅಲ್ಲಿ ಕಂಡುಬರುವಂತಹ ಇಂಪಾರ್ಟೆಂಟ್ ಟ್ರೀಸ್ ಅಂತಾನೆ ನೋಡ್ತೀವಿ. ಈ ಡೆಸಿಡ್ಯೂಸ್ ಫಾರೆಸ್ಟ್ ಅಲ್ಲಿ ಶ್ರೀಗಂಧದ ಮರನೂ ಕೂಡ ಬೆಳೆಯುತ್ತೆ, ಹಾಗೆ ಹುಣಸೆ ಮರನೂ ಕೂಡ ಅತಿ ಹೆಚ್ಚಾಗಿ ಕಂಡುಬರ್ತವೆ. ಹಾಗಾಗಿ ಎರಡನೇ ಹೇಳಿಕೆನೂ ಕೂಡ ಇಲ್ಲಿ ಸರಿಯಾಗಿರುವಂಥದ್ದು. ಮೂರನೇ ಸ್ಟೇಟ್ಮೆಂಟ್ ಏನಿದೆ ನೋಡಿ, ಉತ್ತರ ಕರ್ನಾಟಕದ ವಿಸ್ತಾರವಾದ ಭಾಗವು ಶುಷ್ಕ ಎಲೆ ಉದುರುವ ಅರಣ್ಯವನ್ನು ಹೊಂದಿದೆ. ಅಂದರೆ ನಾರ್ತ್ ಕರ್ನಾಟಕದಲ್ಲಿ ಡ್ರೈ ಡೆಸಿಡ್ಯೂಸ್ ಫಾರೆಸ್ಟ್ ಕಂಡು ಬರುತ್ತೆ ಅಂತ ಕೊಟ್ಟಿದ್ದಾನೆ. ಇಲ್ಲಿ ಡ್ರೈ ಡೆಸಿಡ್ಯೂಸ್ ಫಾರೆಸ್ಟ್ ಕಂಡು ಬರಲ್ಲ, ಸ್ಕ್ರಬ್ ಕಂಡು ಬರ್ತವೆ. ಅಂದರೆ ಕುರುಚಲು ಗಿಡಗಳು ಅಥವಾ ಹುಲ್ಲುಗಾವಲು, ಗ್ರಾಸ್ ಲ್ಯಾಂಡ್ ಕಂಡು ಬರುತ್ತಲ್ಲ, ಅಲ್ಲೇ ನೋಡಿದಿರಿ ಜಾಲಿ ಮರ ಪ್ರಮುಖವಾಗಿ ಕಂಡುಬರುವಂಥದ್ದು, ಮತ್ತು ನಿಂಬೆ ಮರಗಳು ಕಂಡುಬರ್ತವೆ, ಬೇವಿನ ಮರಗಳು ಅತಿ ಹೆಚ್ಚು ಕಂಡುಬರ್ತವೆ. ಹಾಗಾಗಿ ಅಲ್ಲಿ ಡ್ರೈ ಡೆಸಿಡ್ಯೂಸ್ ಫಾರೆಸ್ಟ್ ಕಂಡುಬರಲ್ಲ. ಕ್ಲಿಯರಾ? ಹಾಗಾಗಿ ಈ ಹೇಳಿಕೆ ಅನ್ನುವಂಥದ್ದು ತಪ್ಪಾಗಿರೋದನ್ನು ನೋಡ್ತೀವಿ. ನೆಕ್ಸ್ಟ್ ನೋಡಿ, ಗಂಗವಳ್ಳಿ ಮತ್ತು ಬೇಡ್ತಿ ಅಳಿವೆ ಪ್ರದೇಶಗಳಲ್ಲಿ ಮ್ಯಾಂಗ್ರೋವ್ ಕಾಡುಗಳು ಕಂಡುಬರ್ತವೆ.
ಎಸ್, ಮ್ಯಾಂಗ್ರೋವ್ ಫಾರೆಸ್ಟ್ ಅನ್ನುವಂಥದ್ದು ಕೋಸ್ಟಲಲ್ಲಿ ಕಂಡುಬರುವಂತಹ ಒಂದು ಅರಣ್ಯ, ಅಂದರೆ ಕರಾವಳಿ ಭಾಗದಲ್ಲಿ ಕಂಡುಬರ್ತಾವೆ. ಕರಾವಳಿ ಅಂತ ಕೇಳಿದಾಗ ಅಲ್ಲಿ ಹೋಗಿ ಸೇರುವಂಥ ನದಿ ಯಾವುದಪ್ಪ ಅಂದರೆ ಗಂಗಾವಳಿ ಮತ್ತು ಬೇಡ್ತಿ ನದಿಗಳು ಸೇರ್ತಾವೆ. ಆ ಬ್ಯಾಂಕಲ್ಲಿ ಮ್ಯಾಂಗ್ರೋವ್ ಫಾರೆಸ್ಟ್ಗಳು ಅತಿ ಹೆಚ್ಚು ಕಂಡುಬರೋದನ್ನು ಕೂಡ ನೋಡ್ಬೋದು. ಹಾಗಾಗಿ ಇಲ್ಲಿ ಕೊಟ್ಟಿರುವಂತಹ ಸ್ಟೇಟ್ಮೆಂಟಲ್ಲಿ ಫಸ್ಟ್ ರೈಟ್ ಇದೆ, ಸೆಕೆಂಡು ರೈಟ್ ಇದೆ, ಥರ್ಡು ಕೂಡ ರಾಂಗ್ ಇರುವಂಥದ್ದು, ಆದರೆ ಫೋರ್ತ್ ರೈಟ್ ಇದೆ. ಎ, ಬಿ, ಡಿ ಅನ್ನುವಂಥದ್ದು ಸರಿಯಾಗಿದೆ. ಹಾಗಾದರೆ ಎಷ್ಟು ಹೇಳಿಕೆಗಳು ಸರಿಯಾಗಿದೆ? ಮೇಲಿನವುಗಳಲ್ಲಿ 3 ಹೇಳಿಕೆಗಳು ತಪ್ಪಾಗಿದೆ ಅಂತ ಇದೆ. ಮೇಲಿನವುಗಳಲ್ಲಿ ಎಲ್ಲ ಹೇಳಿಕೆಗಳು ಸರಿಯಾಗಿದೆ ಅಂತ ಇದೆ. ಮೇಲಿನವುಗಳಲ್ಲಿ 2 ಹೇಳಿಕೆಗಳು ತಪ್ಪಾಗಿದೆ ಅಂತ ಇದೆ. ಮೇಲಿನವುಗಳಲ್ಲಿ 1 ಹೇಳಿಕೆ ತಪ್ಪಾಗಿದೆ ಅಂತ ಇದೆ. ಆ್ಯಕ್ಚುಲಿ ಇದರಲ್ಲಿ ಎಷ್ಟು ಹೇಳಿಕೆ ತಪ್ಪಾಗಿದೆ? 1 ಹೇಳಿಕೆ ಮಾತ್ರ ತಪ್ಪಾಗಿರೋದನ್ನು ನೋಡ್ತೀವಿ. ಆ ಹೇಳಿಕೆ ಯಾವುದಪ್ಪ ಅಂದರೆ ಸಿ ಅನ್ನೋದು ರಾಂಗ್ ಇರುವಂಥದ್ದು. ಇನ್ನು 3 ಹೇಳಿಕೆಗಳು ಏನಾಗಿದೆವಪ್ಪ ಅಂದರೆ ಇಲ್ಲಿ ಸರಿಯಾಗಿರೋದನ್ನು ನೋಡ್ತೀವಿ. ಕ್ಲಿಯರಾ? ಇದು 2ನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಎ ಅನ್ನೋದು ರೈಟ್ ಆನ್ಸರ್ ಆಗಿರುತ್ತೆ. ನೆಕ್ಸ್ಟ್ 3ನೇ ಕ್ವಶನ್ಗೆ ಹೋಗೋಣ. ಈ ಕೆಳಗಿನ ಯಾವ ಯೋಜನೆಗಳು ರಾಜ್ಯದಲ್ಲಿ ಸಂಪೂರ್ಣವಾಗಿ ನೆಲ ಅಂತಸ್ತಿನಲ್ಲಿ ನಿರ್ಮಿಸಲಾದ ಜಲವಿದ್ಯುತ್ ಸ್ಥಾವರವಾಗಿದೆ? ಅಂಡರ್ಗ್ರೌಂಡ್ ಫ್ಲೋರ್ ಅಂತಾನೆ ಕರಿತೀವಿ. ಓಕೆ, ಹಾಗಾದರೆ ಅಂಡರ್ಗ್ರೌಂಡ್ ಫ್ಲೋರಲ್ಲಿ ಬಿಲ್ಡ್ ಆಗಿರುವಂತಹ ಒಂದು ಡ್ಯಾಮ್ ಯಾವುದು ಅಥವಾ ಯಾವ ಪ್ರಾಜೆಕ್ಟನ್ನು ಮಾಡ್ಕೊಂಡಿದ್ದೀವಿ ಅಂತ ಕೇಳಿದಾಗ ಇಲ್ಲಿ 4 ಪ್ರಾಜೆಕ್ಟ್ಗಳನ್ನು ಕೊಟ್ಟಿದ್ದಾನೆ. ಆ ಪ್ರಾಜೆಕ್ಟ್ ಯಾವ್ಯಾವುದಿದೆ ನೋಡಿ. ಶಿಂಷಾ ಯೋಜನೆ ಅಂತ ಕಂಡುಬರುತ್ತೆ ನೋಡಿ. ಶಿಂಷಾ ಯೋಜನೆ ಅನ್ನುವಂಥದ್ದು ಎಲ್ಲಿ ಕಂಡುಬರುತ್ತೆ? ಯಾವ ನದಿಗೆ ನಿರ್ಮಿಸಿರೋದಪ್ಪ ಅಂದರೆ ಇದು ಕಾವೇರಿ ನದಿಗೆ ನಿರ್ಮಿಸಿರುವಂಥ ಯೋಜನೆ. ಯಾವ ಜಿಲ್ಲೆಯಲ್ಲಿ ಕಂಡುಬರುತ್ತಪ್ಪ ಅಂದರೆ ಇದು ಮಂಡ್ಯ ಜಿಲ್ಲೆಯಲ್ಲಿ ಕಂಡುಬರುವಂತಹ ಒಂದು ಯೋಜನೆ ಆಗಿರುತ್ತೆ. ರಿವರ್ ಯಾವುದು? ಕಾವೇರಿ ರಿವರು. ಶಿಂಷಾ ಯೋಜನೆ ಅನ್ನುವಂಥದ್ದು ಕಂಡುಬರುತ್ತೆ ಮಂಡ್ಯ ಡಿಸ್ಟಿಕ್ಕಲ್ಲಿ. ಕದ್ರಾ ಯೋಜನೆ ಅನ್ನುವಂಥದ್ದು ಯಾವ ನದಿಗೆ ನಿರ್ಮಿಸಿರೋದಪ್ಪ ಅಂದರೆ ಕಾಳಿ ನದಿಗೆ ನಿರ್ಮಿಸಿರುವಂಥ ಯೋಜನೆ. ಕದ್ರಾ ಅನ್ನುವಂಥದ್ದು ನಿಯರ್ ಕಾರವಾರದ ಬಳಿ ಕಂಡುಬರುತ್ತೆ. ಕಾರವಾರದ ಬಳಿ ಕಂಡುಬರುವಂತಹ ಒಂದು ಪ್ರಾಜೆಕ್ಟ್ ಆಗಿರುತ್ತೆ. ಇದು ಕೂಡ ಹೈಡ್ರೋ ಎಲೆಕ್ಟ್ರಿಸಿಟಿ ಪ್ರಾಜೆಕ್ಟಲ್ಲೇ ಇರುವಂಥದ್ದು. ಮಾಣಿ ಯೋಜನೆ ಅಂತ ಇದೆಯಲ್ಲ, ಈ ಮಾಣಿ ಯೋಜನೆ ಅನ್ನುವಂಥದ್ದು ತುಂಬ ಇಂಪಾರ್ಟೆಂಟ್ ಆಗಿರುವಂಥದ್ದು. ಸೊ ಇದನ್ನು ವರಾಹಿ ಪ್ರಾಜೆಕ್ಟ್ ಅಂತಲೂ ಕೂಡ ಕರೀತಾರೆ. ವರಾಹಿ ಪ್ರಾಜೆಕ್ಟ್ ಅಂತಲೂ ಕೂಡ ಕರಿತೀವಿ. ಹಾಗಾದರೆ ವರಾಹಿ ಯೋಜನೆ ಅನ್ನುವಂಥದ್ದು ಭಾರತದಲ್ಲಿ ಭೂಗರ್ಭ ಜಲವಿದ್ಯುತ್ಗಾರ, ಅಂಡರ್ಗ್ರೌಂಡ್ ಹೈಡ್ರೋ ಎಲೆಕ್ಟ್ರಿಸಿಟಿ ಪ್ರಾಜೆಕ್ಟ್ ಇನ್ ಇಂಡಿಯಾ ಅಂತ ಕೇಳಿದರೆ ಅದೇ ವರಾಹಿ ಪ್ರಾಜೆಕ್ಟ್ ಅಥವಾ ಮಾಣಿ ಯೋಜನೆ ಆಗಿರುತ್ತೆ. ನದಿ ಯಾವುದಪ್ಪ ಅಂದರೆ ವರಾಹಿ ನದಿಗೆ ಕಟ್ಟಿರುವಂತಹ ಒಂದು ಯೋಜನೆ. ಇದು ಭೂಗರ್ಭ ಜಲವಿದ್ಯುತ್ಗಾರ ಆಗಿರುವಂಥದ್ದು. ಹಾಗಾದರೆ ಫಸ್ಟ್ ಅಂಡರ್ಗ್ರೌಂಡ್ ಹೈಡ್ರೋ ಎಲೆಕ್ಟ್ರಿಸಿಟಿ ಪ್ರಾಜೆಕ್ಟ್ ಇನ್ ಇಂಡಿಯಾ ಅಂತ ಕೇಳಿದರೆ ಅದೇ ವರಾಹಿ ಪ್ರಾಜೆಕ್ಟ್ ಅಥವಾ ಮಾಣಿ ಯೋಜನೆ ಅಂತಲೇ ಕರಿತೀವಿ. ಹಾಗೆ ನಾಗಝರಿ ಎನ್ನುವಂತಹ ಒಂದು ಪ್ರಾಜೆಕ್ಟ್ ಇದೆಯಲ್ಲ, ಇದು ಯಾವ ನದಿಗೆ ನಿರ್ಮಿಸಿರೋದಪ್ಪ ಅಂದರೆ ಕಾಳಿ ನದಿಗೆ ನಿರ್ಮಿಸಿರುವಂಥ ಒಂದು ಪ್ರಾಜೆಕ್ಟು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಂಡುಬರುತ್ತೆ. ಕ್ಲಿಯರಾ? ಹಾಗಾದರೆ ಇದಕ್ಕೆ ಸರಿಯಾದಂತಹ ಉತ್ತರ ಯಾವುದಪ್ಪ ಅಂತ ಕೇಳಿದರೆ ಸಿ ಅನ್ನೋದು ರೈಟ್ ಆನ್ಸರ್ ಆಗಿರುತ್ತೆ 3ನೇ ಪ್ರಶ್ನೆಗೆ. ಕ್ಲಿಯರಾ? ನೆಕ್ಸ್ಟ್ ಕ್ವಶನಿಗೆ ಹೋಗೋಣ. 1956ರಲ್ಲಿ ಭಾಷಾವಾರು ರಾಜ್ಯಗಳು ರಚನೆಯಾದಾಗ ಈ ಕೆಳಗಿನ ಯಾವ ತಾಲೂಕುಗಳನ್ನು ಯಾವ ಜಿಲ್ಲೆಯಿಂದ ಹೊರಗಿಡಲಾಯಿತು ಮತ್ತು ಉಳಿದ ಪ್ರದೇಶವನ್ನು ಕರ್ನಾಟಕದಲ್ಲಿ ಸೇರಿಸಲಾಯಿತು? ಈ ಕೆಳಗಿನವುಗಳನ್ನು ಹೊಂದಿಸಿ ಬರೆಯಿರಿ ಅಂತ ಇದೆ ನೋಡಿ. ಫಸ್ಟ್ ಯೂನಿಫಿಕೇಶನ್ ಆಯಿತು, ಕರ್ನಾಟಕ ಏಕೀಕರಣ ಆಯಿತು. ಈ ಮೈಸೂರು ರಾಜ್ಯ ಏಕೀಕರಣ ಆಗಿದ್ದು ಯಾವಾಗ ಅಂತ ಕೇಳಿದರೆ 1956 ನವೆಂಬರ್ 1ಕ್ಕೆ ಯೂನಿಫಿಕೇಶನ್ ಆಯಿತು. ಆ ಯೂನಿಫಿಕೇಶನ್ ಆದಾಗ ಇದ್ದ ಮುಖ್ಯಮಂತ್ರಿ ಯಾರಪ್ಪ ಅಂದರೆ ಎಸ್ ನಿಜಲಿಂಗಪ್ಪ. ಯಾವ ಕಮಿಟಿ ಬೇಸಲ್ಲಿ ಈ ಒಂದು ಯೂನಿಫಿಕೇಶನ್ ಆಯಿತು ಅಂತ ಕೇಳಿದರೆ ಫಜಲ್ ಆಲಿ ವರದಿಯ ಆಧಾರದ ಮೇಲೆ ಮೈಸೂರು ರಾಜ್ಯ ರಚನೆ ಆಯಿತು. ಆ ಮೈಸೂರು ರಾಜ್ಯ ರಚನೆ ಆದಾಗ ನಮ್ಮಿಂದ ಕೆಲವೊಂದು ತಾಲೂಕುಗಳನ್ನು ಬೇರೆ ಬೇರೆ ರಾಜ್ಯಕ್ಕೆ ಬಿಟ್ಕೊಡ್ಬೇಕಾಗತ್ತೆ. ಅಂತಹ ತಾಲೂಕುಗಳು ಯಾವುದು ಅನ್ನೋದನ್ನು ನಾವಿಲ್ಲಿ ಅರ್ಥ ಮಾಡ್ಕೋಬೇಕು. ಓಕೆ, ಹಾಗಾದರೆ ಕಲಬುರಗಿ ಜಿಲ್ಲೆಯಿಂದ ಯಾವ ತಾಲೂಕುಗಳನ್ನು ಬೇರೆ ರಾಜ್ಯಕ್ಕೆ ಬಿಟ್ಕೊಡಲಾಗತ್ತೆ ಅಂತ ಕೇಳಿದಾಗ ನೋಡಿ, ಕಲಬುರಗಿಯಿಂದ ಕೋದನಗಲ್ ಮತ್ತು ತಂಡೂರು ತಾಲೂಕುಗಳನ್ನು ಯಾರಿಗೆ ಬಿಟ್ಕೊಡ್ತೀವಪ್ಪ ಅಂದರೆ ಆಂಧ್ರ ಪ್ರದೇಶಕ್ಕೆ ಬಿಟ್ಕೊಡ್ತೀವಿ. ಕ್ಲಿಯರಾ? ಆಂಧ್ರ ಪ್ರದೇಶಕ್ಕೆ ಹೋಗುತ್ತೆ. ಹಾಗಾದರೆ ಕೋದನಗಲ್ ಮತ್ತು ತಂಡೂರು ಈಗ ಪ್ರೆಸೆಂಟ್ ಎಲ್ಲಿದೆ ಅಂತ ಕೇಳಿದರೆ ಇದು ತೆಲಂಗಾಣ ರಾಜ್ಯದಲ್ಲಿ ಕಂಡುಬರ್ತವೆ. ಈಗ ಎಲ್ಲಿದ್ದಾವೆ 2 ತಾಲೂಕು? ತೆಲಂಗಾಣ ರಾಜ್ಯದಲ್ಲಿ ಕಂಡುಬರ್ತವೆ. ಆಂಧ್ರ ಪ್ರದೇಶಕ್ಕೆ ಬಿಟ್ಕೊಡ್ತೀವಿ ಕರ್ನಾಟಕದಿಂದ ಅಥವಾ ಮೈಸೂರಿನಿಂದ. ಹಾಗೆ ರಾಯಚೂರಿನಿಂದ ನೋಡಿ, 1ನೇದಕ್ಕೆ ಬಿ ಅನ್ನೋದು ಸರಿ ಇದೆ. 1ನೇದಕ್ಕೆ ಬಿ ಅನ್ನೋದು ಸರಿ ಇದೆ ಅಂದರೆ ಸಿ ಯಲ್ಲೂ ಇದೆ, ಬಿ ಯಲ್ಲೂ ಕೂಡ ಕಂಡುಬರುತ್ತೆ. ರಾಯಚೂರಿನಿಂದ ಯಾವ ಒಂದು ತಾಲೂಕನ್ನು ಬಿಟ್ಕೊಡ್ತೀವಪ್ಪ ಅಂದರೆ ಆಲಂಪುರ ಮತ್ತು ಗಡವಾಲವನ್ನು ಬಿಟ್ಕೊಡ್ಲಾಗತ್ತೆ. ಕ್ಲಿಯರಾ?
ಎರಡನೇ ನೋಡಿ ರಾಯಚೂರಿನಿಂದ ಆಲಂಪುರ ಮತ್ತು ಗಢವಾಲ. ಈ ಆಲಂಪುರ ಗಢವಾಲವನ್ನು ಯಾವ ಸ್ಟೇಟಿಗೆ ಸೇರಿಸ್ತಾರಪ್ಪ ಅಂದರೆ ಆಂಧ್ರ ಪ್ರದೇಶ ಪ್ರೆಸೆಂಟ್ ಎಲ್ಲಿದಾವೆ ಅಂತ ಕೇಳಿದರೆ ಇದೇ ತೆಲಂಗಾಣ ರಾಜ್ಯದಲ್ಲಿ ಕಂಡು ಬರ್ತವೆ ಇವು ಕೂಡ. ಓಕೆ, ನೆಕ್ಸ್ಟ್ ಬೆಳಗಾವಿಯಿಂದ ಯಾವ ಭಾಗವನ್ನು ಬಿಟ್ಕೊಳ್ಳಲಾಗುತ್ತೆ ಅಥವಾ ಯಾವ ಸ್ಥಳವನ್ನು ಬಿಡ್ತೀವಿ ಅಂದರೆ ಚಾಂದಗಡ ಅಂಥೇಳಿ. ಚಾಂದಗಡ ಯಾವ ರಾಜ್ಯಕ್ಕೆ ಸೇರ್ಪಡೆ ಆಗತ್ತಪ್ಪ ಅಂದರೆ ಇದು ಮಹಾರಾಷ್ಟ್ರಕ್ಕೆ ಸೇರ್ಪಡೆ ಆಗತ್ತೆ. ಬೆಳಗಾವಿಯ ಚಾಂದಗಡ ಮಹಾರಾಷ್ಟ್ರಕ್ಕೆ ಸೇರ್ಪಡೆ ಆಯಿತು. ದಕ್ಷಿಣ ಕನ್ನಡ ಜಿಲ್ಲೆಗೆ ಸೇರಿರುವಂತಹ ಕಾಸರಗೋಡು ಏನಿದೆಯಲ್ಲ ಇದು ಕೇರಳ ರಾಜ್ಯಕ್ಕೆ ಸೇರ್ಪಡೆ ಆಗತ್ತೆ. ಎಲ್ಲಿಗೆ ಸೇರ್ತಿದ್ದು? ಕೇರಳ ರಾಜ್ಯ. ಹಾಗಾಗಿ ಇದಕ್ಕೆ ಸರಿಯಾದಂತಹ ಉತ್ತರವನ್ನು ನೋಡಿದಾಗ ಒಂದನೇದಕ್ಕೆ ಬಿ ಸರಿ ಇದೆ, ಎರಡನೇದಕ್ಕೆ ಯಾವುದಿದೆ ನೋಡಿ ಸಿ ಸರಿ ಇದೆ, ಮೂರನೇದಕ್ಕೆ ಎ ಇದೆ, ನಾಲ್ಕನೇದಕ್ಕೆ ಡಿ ಇದೆ. ಹಾಗಾಗಿ ಸರಿಯಾದಂಥ ಉತ್ತರ ಸಿ ಅನ್ನೋದು ಇದಕ್ಕೆ ರೈಟ್ ಆನ್ಸರ್ ಆಗಿರುತ್ತೆ. ಕ್ಲಿಯರಾ? ಯಾವಾಗ 1956ರಲ್ಲಿ ಏಕೀಕೃತ ಮೈಸೂರು ರಾಜ್ಯ ರಚನೆ ಆದಂತಹ ಒಂದು ಬದಲಾವಣೆಗಳನ್ನು ನಾವಿಲ್ಲಿ ನೋಡ್ತಾ ಹೋಗ್ಬೋದು. ನೋಡಿ, ಇಷ್ಟು ಪ್ರಶ್ನೆಗಳನ್ನು ನೀವು ನೋಡ್ತಾ ಹೋದಾಗ ಇದು ಕರ್ನಾಟಕ ಜಿಯೋಗ್ರಫಿಗೆ ಸಂಬಂಧಪಟ್ಟಂತಹ ಒಂದು ಇಂಪಾರ್ಟೆಂಟ್ ಕ್ವಶನ್ಸ್ ಆಗಿರ್ತವೆ. ಹೇಗೆಲ್ಲ ಪ್ರಶ್ನೆ ಬಂದಿದೆ ಅಂತೇಳಿ ನಾವಿಲ್ಲಿ ನೋಡ್ಬೋದು. ಹಾಗಾದರೆ ಸ್ನೇಹಿತರೆ, ಈ ಕರ್ನಾಟಕ ಜಿಯೋಗ್ರಫಿಯ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಒಳಗೊಂಡಿರುವಂತಹ ಒಂದು ಬುಕ್ ಇದೆ. ಆ ಬುಕ್ ಯಾವುದು ಅಂತ ಕೇಳಿದರೆ ಇದೇ ಕರ್ನಾಟಕ ಭೂಗೋಳ ಅಂಥೇಳಿ. ಓವರಾಲ್ ಕರ್ನಾಟಕ ಜಿಯೋಗ್ರಫಿಯಲ್ಲಿ ಏನೆಲ್ಲ ಟಾಪಿಕ್ಗಳಿದ್ದಾವೆ ಅಷ್ಟು ಟಾಪಿಕ್ಕು ಈ ಬುಕ್ಕಲ್ಲಿ ನಿಮಗೆ ಸಿಗತ್ತೆ. ನೋಡಿ, ಕರ್ನಾಟಕ ಭೂಗೋಳ ಏನು ಬುಕ್ ಇದೆಯಲ್ಲ ಇದನ್ನು 4 ಭಾಗಗಳನ್ನಾಗಿ ವಿಭಾಗ ಮಾಡಿಕೊಂಡು ಬರೆದಿರುವಂಥದ್ದು. 4 ಭಾಗಗಳು ಯಾವ್ಯಾವ್ದು ಅಂತ ಕೇಳಿದರೆ ಒಂದು ಕರ್ನಾಟಕ ಭೂಗೋಳ ಪರಿಚಯ ಅಂತ ಇದೆ. ಇದರಲ್ಲಿ 20 ಅಧ್ಯಾಯಗಳಿದಾವೆ, 20 ಚಾಪ್ಟರ್ಸ್ಗಳಿದಾವೆ. ಕರ್ನಾಟಕದ ಭೌಗೋಳಿಕ ಲಕ್ಷಣವಾಗಿರ್ಬೋದು, ಮಣ್ಣು, ಸ್ವಾಭಾವಿಕ ಸಸ್ಯವರ್ಗ, ರಾಮ್ಸಾರ್ ತಾಣ, ರಾಷ್ಟ್ರೀಯ ಉದ್ಯಾನವನ, ನದಿ ವ್ಯವಸ್ಥೆ, ನೀರಾವರಿ ಆಗಿರ್ಬೋದು, ಜನಸಂಖ್ಯೆ, ಬುಡಕಟ್ಟು ಜನಾಂಗಗಳು ಇವೆಲ್ಲವೂ ಕೂಡ ಇದರಲ್ಲಿ ಕಂಡುಬರ್ತವೆ. ಅದು ಎಕ್ಸಾಮಲ್ಲಿ ಯಾವ ರೀತಿ ಕ್ವಶನ್ಸ್ ಬಂದಿದ್ದಾವೋ ಅದ್ರ ಬೇಸಲ್ಲಿ ಬರೆದಿರುವಂತಹ ಒಂದು ಬುಕ್ಕು. ನೆಕ್ಸ್ಟ್ ನೋಡಿ, ಕರ್ನಾಟಕದ ಜಿಲ್ಲೆಗಳು. ಕರ್ನಾಟಕದಲ್ಲಿರುವಂತಹ 31 ಜಿಲ್ಲೆಗಳ ಬಗ್ಗೆ ಏನೇನು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಬೇಕೋ ಅಷ್ಟು ಕಾನ್ಸೆಪ್ಟು ಇದರಲ್ಲಿ ಕವರ್ ಆಗಿದೆ. ಹಾಗೆ ಕರ್ನಾಟಕದ ಐತಿಹಾಸಿಕ ಸ್ಥಳಗಳು, ಹಿಸ್ಟಾರಿಕಲ್ ಪ್ಲೇಸ್ಗಳು, ಜಿಲ್ಲಾವಾರು ಐತಿಹಾಸಿಕ ಸ್ಥಳಗಳು ಯಾವುದಿದೆ ಅನ್ನುವಂತಹ ಮಾಹಿತಿನೂ ಕೂಡ ಸಿಗುತ್ತೆ. ಇದುವರೆಗೂ ಕೂಡ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಅಪ್ ಟು UPSCಯಿಂದ ಗ್ರೂಪ್ ಸಿ, FDA, STA, PC, PSA, KSRTC ಆಗಿರ್ಬೋದು, ಬ್ಯಾಂಕಿಂಗ್ ಎಕ್ಸಾಮ್ ಆಗಿರ್ಬೋದು, ಅದಕ್ಕೆ ರಿಲೇಟೆಡ್ ಆಗಿ ಏನು ಕ್ವಶನ್ಸನ್ನು ಕೇಳಿದ್ದಾರೆ, ಕರ್ನಾಟಕ ಜಿಯೋಗ್ರಫಿ ಮೇಲೆ ಏನೇನು ಪ್ರಶ್ನೆಗಳನ್ನು ಕೇಳಿದಾರೋ ಅಷ್ಟು ಪ್ರಶ್ನೆಗಳು ಮತ್ತು ಕೀ ಉತ್ತರ 1997ರಿಂದ ಎಲ್ಲಿಂದ 1997ರಿಂದ 2026ವರೆಗೂ ಆಗಿರುವಂತಹ ಎಕ್ಸಾಮ್ನ ಕ್ವಶನ್ಸ್ಗಳು ಇದರಲ್ಲಿ ಸಿಗ್ತವೆ. ಅದಕ್ಕೆ ಕೀ ಉತ್ತರನೂ ಕೂಡ ಇದೆ. ಓವರಾಲ್ ಚಾಪ್ಟರ್ ವೈಸಲ್ಲಿ ಕಾನ್ಸೆಪ್ಟನ್ನು ಕೂಡ ಕ್ಲಿಯರ್ ಮಾಡಿರುವಂಥದ್ದು. ನೋಡಿ, ಇದೇ ಕರ್ನಾಟಕ ಭೂಗೋಳ. ಈ ಬುಕ್ ಏನಾದ್ರು ನಿಮಗೆ ಬೇಕಿದ್ರೆ ಈ ನಂಬರಿಗೆ ಕಾಲ್ ಮಾಡಿ 9008515660 ನಿಮ್ಮ ಮನೆಗೆ ಕಳಿಸುವಂಥ ಒಂದು ವ್ಯವಸ್ಥೆಯನ್ನು ಮಾಡಲಾಗತ್ತೆ. ಓಕೆ ಸ್ನೇಹಿತರೆ, ಹಾಗೆ ಮುಂದುವರೆದು ನೆಕ್ಸ್ಟ್ ಕ್ವಶನಿಗೆ ಹೋಗೋಣ. ನೋಡಿ, ಗುರು ಮಿಟಿಕಲ್ ಬೆಟ್ಟವು ಯಾವ ಜಿಲ್ಲೆಯಲ್ಲಿ ಕಂಡು ಬರುತ್ತದೆ ಅಂದರೆ ಗುರು ಮಿಟಿಕಲ್ ಬೆಟ್ಟ ಅನ್ನುವಂಥದ್ದು ಯಾವ ಜಿಲ್ಲೆಯಲ್ಲಿ ಕಂಡು ಬರುತ್ತೆ ಅಂತ ಕೇಳಿದರೆ ಬಾಗಲಕೋಟೆ, ಯಾದಗಿರಿ, ಬೀದರ್ ಮತ್ತು ಗದಗ ಅಂತ ಆಪ್ಷನ್ ಇದಾವೆ. ಹಾಗಾದರೆ ಯಾವ್ಯಾವ ಜಿಲ್ಲೆಯಲ್ಲಿ ಯಾವ್ಯಾವ ಬೆಟ್ಟಗಳು ಕಂಡು ಬರ್ತಾವಂತ ಇಲ್ಲಿ ಕೊಟ್ಟಿರುವಂತಹ ಆಪ್ಷನ್ ಮೂಲಕನೇ ಹೋಗೋದಾದರೆ ಬಾಗಲಕೋಟೆ ಜಿಲ್ಲೆಗೆ ಸಂಬಂಧಪಟ್ಟಂತೆ ಯಾವ ಬೆಟ್ಟಗಳು ಕಂಡು ಬರ್ತಾವಪ್ಪ ಅಂದರೆ ನೋಡಿ, ಬಾಗಲಕೋಟೆ ಜಿಲ್ಲೆಯಲ್ಲಿ ಬಾದಾಮಿ ಬೆಟ್ಟ ಕಂಡು ಬರುತ್ತೆ. ಬಾದಾಮಿ ಬೆಟ್ಟ ಕಂಡುಬರುವಂಥದ್ದು ಯಾವ ಜಿಲ್ಲೆಯಲ್ಲಿ? ಬಾಗಲಕೋಟೆ ಜಿಲ್ಲೆಯಲ್ಲಿ. ಹಾಗೆ ಯಾದಗಿರಿ ಜಿಲ್ಲೆಯಲ್ಲಿ ಕಂಡುಬರುವಂಥದ್ದೇ ಯಾವುದು ಅಂತ ಕೇಳಿದರೆ ಗುರು ಮಿಟಿಕಲ್ ಬೆಟ್ಟ ಕಂಡುಬರುತ್ತೆ ಯಾದಗಿರಿ ಜಿಲ್ಲೆಯಲ್ಲಿ. ಆ ಯಾದಗಿರಿ ಜಿಲ್ಲೆಯಲ್ಲಿ ಗುರು ಮಿಟಿಕಲ್ ಬೆಟ್ಟ ಕಂಡು ಬಂದರೆ ಮತ್ತೊಂದಿದೆ, ಯಾದಗಿರಿ ಜಿಲ್ಲೆ ಶಹಾಪುರದಲ್ಲಿ ಕಂಡುಬರುತ್ತೆ ಮಲಗಿರುವಂತಹ ಬುದ್ಧ ಬೆಟ್ಟ, ಸ್ಲೀಪಿಂಗ್ ಬುದ್ಧ ಮೌಂಟೇನ್ ಅಂತ ಏನು ಕರಿತೀವಲ್ಲ ಆ ಬೆಟ್ಟನೂ ಕೂಡ ಯಾವ ಜಿಲ್ಲೆಯಲ್ಲಿ ಕಂಡುಬರುತ್ತೆ ಅಂದರೆ ಯಾದಗಿರಿ ಜಿಲ್ಲೆ ಶಹಾಪುರದಲ್ಲೇ ಕಂಡುಬರುವಂಥದ್ದು. ಬೀದರ್ನಲ್ಲಿ ಬೀದರ್ ಬೆಟ್ಟಗಳು ಅಂತ ಕಂಡುಬರ್ತವೆ. ಹಾಗೆ ಗದಗದಲ್ಲಿ ಕಪ್ಪತಗುಡ್ಡ ಮತ್ತು ಮುಳಗುಂದ ಎನ್ನುವಂತಹ ಬೆಟ್ಟಗಳು ಕಂಡುಬರ್ತವೆ. ಯಾವುದು? ಕಪ್ಪತಗುಡ್ಡ ಮತ್ತು ಮುಳಗುಂದ ಬೆಟ್ಟಗಳು ಕಂಡುಬರುವಂಥದ್ದು ಗದಗ ಜಿಲ್ಲೆಯಲ್ಲಿ ಕಂಡುಬರುತ್ತೆ. ಈ ಕಪ್ಪತಗುಡ್ಡವನ್ನು ಉತ್ತರ ಕರ್ನಾಟಕದ ಸಹ್ಯಾದ್ರಿ ಅಂತಲೂ ಕೂಡ ಕರೀತಾರೆ. ಸಹ್ಯಾದ್ರಿ ಆಫ್ ನಾರ್ತ್ ಕರ್ನಾಟಕ ಅಂತ ಕರೆಯೋದು ಕಪ್ಪತಗುಡ್ಡಗೆ ಕರಿತೀವಿ. ಅದು ಯಾವ ಜಿಲ್ಲೆಯಲ್ಲಿದೆ ಅಂತ ಕೇಳಿದರೆ ಗದಗ ಜಿಲ್ಲೆಯಲ್ಲಿ ಕಂಡುಬರುತ್ತೆ. ನೋಡಿ, 5ನೇ ಪ್ರಶ್ನೆಗೆ ಬಿ ಅನ್ನೋದು ಸರಿಯಾದಂತಹ ಉತ್ತರವಾಗಿರುತ್ತೆ. ನೆಕ್ಸ್ಟ್ ಕ್ವಶನ್ ನೋಡಿ, ಕರ್ನಾಟಕದ ದ್ವೀಪಗಳಿಗೆ ಸಂಬಂಧಿಸಿದಂತೆ ಎಷ್ಟು ಹೇಳಿಕೆಗಳು ಸರಿಯಾಗಿವೆ? ಕರ್ನಾಟಕದಲ್ಲಿ ಐಲ್ಯಾಂಡ್ಸ್ಗಳಿದ್ದಾವೆ. ಐಲ್ಯಾಂಡ್ಸ್ ರಿಲೇಟೆಡ್ ಆಗಿರುವಂತಹ ಸ್ಟೇಟ್ಮೆಂಟಲ್ಲಿ ಎಷ್ಟು ಟ್ರೂ ಇದೆ, ಎಷ್ಟು ಫಾಲ್ಸ್ ಇದೆ ಅಂತೇಳಿ ನೋಡ್ತಾ ಹೋಗಬೇಕಾಗತ್ತೆ.
ನೋಡಿ, ಬಸವರಾಯನ ದುರ್ಗ ಅಂಥೇಳಿ, ಬಸವರಾಯನ ದುರ್ಗ ದ್ವೀಪ ಇದೆಯಲ್ಲ, ಅದು ಎಲ್ಲಿದೆಯಪ್ಪ ಅಂದರೆ ಹೊನ್ನಾವರದ ಬಳಿ ಇದೆ. ಇದು ಸರಿಯಾಗಿರುವಂಥದ್ದು. ಬಸವರಾಯನ ದುರ್ಗ ಬೆಟ್ಟ ಎಲ್ಲಿದೆ, ಐಲ್ಯಾಂಡ್ ಎಲ್ಲಿದೆ ಅಂತ ಕೇಳಿದರೆ ನಿಯರ್ ಹೊನ್ನಾವರದ ಬಳಿ ಕಂಡುಬರುತ್ತೆ. ಹಾಗೆ ತೋನ್ಸೆಪಾರ್ ಐಲ್ಯಾಂಡ್ ಎನ್ನುವಂಥದ್ದು ಎಲ್ಲಿ ಕಂಡುಬರುತ್ತಪ್ಪ ಅಂದರೆ ಇದು ಉಡುಪಿ ಬಳಿ ಕಂಡುಬರುತ್ತೆ. ತೋನ್ಸೆಪಾರ್ ದ್ವೀಪ, ಕೋಕೋನಟ್ ದ್ವೀಪ ಅಂತಲೂ ಕೂಡ ಅದನ್ನು ಕರೆಯುವಂಥದ್ದು, ಸೈಂಟ್ ಮೇರಿಸ್ ಅಂತಲೂ ಕೂಡ ಕರಿತೀವಿ. ಕ್ಲಿಯರಾ? ಹಾಗೆ ನೇತ್ರಾಣಿ ದ್ವೀಪ ಅಂತ ಏನಿದೆಯಲ್ಲ, ಅದು ಎಲ್ಲಿದೆಯಪ್ಪ ಅಂದರೆ ಮುರುಡೇಶ್ವರದ ಬಳಿ ಕಂಡುಬರುತ್ತೆ. ಇದು ಕೂಡ ಸರಿಯಾಗಿರುವಂಥದ್ದು. ಎಲ್ಲಿರುವಂಥದ್ದು? ನೇತ್ರಾಣಿ ಮುರುಡೇಶ್ವರದ ಬಳಿ ಕಂಡುಬರುತ್ತೆ. ಇದನ್ನು ಪಾರಿವಾಳಗಳ ದ್ವೀಪ ಅಂತಲೂ ಕೂಡ ಕರೀತಾರೆ. ಹಾಗೆ ಕೂರ್ಮಾಡು ಎನ್ನುವಂತಹ ದ್ವೀಪ ಎಲ್ಲಿದೆಯಪ್ಪ ಅಂದರೆ ಕಾರವಾರದ ಬಳಿ ಕಂಡುಬರ್ತವೆ. ಇದು ಕೂಡ ಸರಿಯಾದಂತಹ ಸ್ಟೇಟ್ಮೆಂಟ್ ಆಗಿದೆ. ಅಂದರೆ ಕರ್ನಾಟಕದಲ್ಲಿರುವಂತಹ ಪ್ರಮುಖ ದ್ವೀಪಗಳು ಯಾವ್ಯಾವ ದ್ವೀಪ ಎಲ್ಲೆಲ್ಲಿದೆ ಅಂತ ಇಲ್ಲಿ ಕ್ಲಿಯರ್ ಆಗುತ್ತೆ. ಬಸವರಾಯನ ದುರ್ಗದ ದ್ವೀಪ ಎನ್ನುವಂಥದ್ದು ಹೊನ್ನಾವರ, ತೋನ್ಸೆಪಾರ್ ಉಡುಪಿ, ನೇತ್ರಾಣಿ ಮುರುಡೇಶ್ವರ, ಕೂರ್ಮಾಡು ಕಾರವಾರದ ಬಳಿ ಕಂಡುಬರ್ತವೆ. ಹಾಗಾಗಿ ಮೇಲಿನ ಎಲ್ಲ ಹೇಳಿಕೆಗಳು ಇಲ್ಲಿ ಸರಿಯಾಗಿರೋದ್ರಿಂದ ಯಾವುದು ರೈಟ್ ಆನ್ಸರ್ ಅಪ್ಪ ಅಂದರೆ ಡಿ ಅನ್ನೋದು ರೈಟ್ ಆನ್ಸರು. ಮೇಲಿನವುಗಳಲ್ಲಿ ಎಲ್ಲ ಹೇಳಿಕೆಗಳು ಸರಿಯಾಗಿದೆ ಅಂತ ಅರ್ಥ. ಅಂದರೆ ಕರ್ನಾಟಕದ ದ್ವೀಪಗಳನ್ನು ಇಲ್ಲಿ ನೋಡ್ತಾ ಹೋಗಬೇಕು. ಎಲ್ಲ ಐಲ್ಯಾಂಡ್ಸ್ಗಳು ಎಲ್ಲೆಲ್ಲಿ ಯಾವ್ಯಾವ ದ್ವೀಪ ಇದೆ ಅಂತೇಳಿ ಜಿಲ್ಲಾವಾರು ಮಾಹಿತಿ ಆ ಬುಕ್ಕಲ್ಲಿ ನಿಮಗೆ ಕ್ಲಿಯರ್ ಆಗಿರುವಂತಹ ಕಾನ್ಸೆಪ್ಟು ಕೂಡ ನಿಮಗೆ ಸಿಗತ್ತೆ. ನೆಕ್ಸ್ಟ್ ಕ್ವಶನಿಗೆ ಹೋಗೋಣ. ಈ ಕೆಳಗಿನ ಯಾವ ದೇಶಗಳು ಮೃತ ಸಮುದ್ರದೊಂದಿಗೆ ಗಡಿಯನ್ನು ಹಂಚಿಕೊಳ್ಳುತ್ತವೆ? ಡೆಡ್ ಸಿ ಅಂತ ಬರುತ್ತೆ. ಓಕೆ, ಆ ಡೆಡ್ ಸಿಗೆ ಬಾರ್ಡರ್ ಶೇರ್ ಮಾಡ್ಕೊಂಡಿರುವಂತಹ ಕಂಟ್ರೀಸ್ಗಳು ಯಾವ್ಯಾವುದು ಅಂತ ಕೇಳಿರುವಂಥದ್ದು. ಆಪ್ಷನಲ್ಲಿ ನೋಡಿ, ಜೋರ್ಡಾನ್ ಇದೆ, ಸಿರಿಯಾ ಇದೆ, ಇಸ್ರೇಲ್ ಇದೆ, ಈಜಿಪ್ಟ್ ಇದೆ, ಪ್ಯಾಲೆಸ್ತೈನ್ ಇದೆ ಮತ್ತು ಇರಾಕ್ ರಾಷ್ಟ್ರ ಕಂಡುಬರುತ್ತವೆ. 6 ರಾಷ್ಟ್ರಗಳನ್ನು ಕೊಟ್ಟಿರುವಂಥದ್ದು. ಇದಕ್ಕೆ ಸರಿಯಾದಂಥ ಉತ್ತರವನ್ನು ನೀವು ಮ್ಯಾಪಲ್ಲೇ ನೋಡ್ಬೋದು. ಯಾವ್ಯಾವ ರಾಷ್ಟ್ರಗಳು ಗಡಿಯನ್ನು ಹಂಚ್ಕೊಂಡಿದ್ದಾವೆ ಅಂತ ಕೇಳಿದರೆ ನೋಡಿ, ಜೋರ್ಡಾನ್ ಇಲ್ಲಿ ಬಾರ್ಡರ್ ಶೇರ್ ಮಾಡ್ಕೊಂಡಿದೆ, ಇದೇ ಜೋರ್ಡಾನ್ ರಾಷ್ಟ್ರ. ಓಕೆ, ಅದಾದ ನಂತರದಲ್ಲಿ ಮತ್ಯಾವುದಿದೆ ಅಂತ ಕೇಳಿದರೆ ಆ ಕಡೆ ನೋಡಿ ಇಸ್ರೇಲ್ ಕಂಡು ಬರ್ತವೆ. ಇಸ್ರೇಲ್ ಕೂಡ ಬಾರ್ಡರ್ ಶೇರ್ ಮಾಡ್ಕೊಂಡಿರುವಂಥದ್ದು. ಜೋರ್ಡಾನ್ ಮತ್ತು ಇಸ್ರೇಲ್ ಬಾರ್ಡರ್ ಶೇರ್ ಮಾಡ್ಕೊಂಡಿದೆ. ಅದರ ಜೊತೆಗೆ ಪ್ಯಾಲೆಸ್ತೈನು ಕೂಡ, ವೆಸ್ಟ್ ಬ್ಯಾಂಕ್ ಅಂತ ಕರಿತೀವಿ, ಆ ವೆಸ್ಟ್ ಬ್ಯಾಂಕ್ ಪ್ಯಾಲೆಸ್ತೈನು ಕೂಡ ಈ ಒಂದು ಡೆಡ್ ಸಿಗೆ ಗಡಿ ಹಂಚಿಕೊಂಡಿರೋದ್ರಿಂದ 3 ರಾಷ್ಟ್ರಗಳು ಇಲ್ಲಿ ಸರಿಯಾಗಿರ್ತವೆ. ಹಾಗಾದರೆ ಯಾವ್ಯಾವುದು? ಇಲ್ಲಿ ಪ್ಯಾಲೆಸ್ತೈನ್ ಇದೆ, ನೆಕ್ಸ್ಟು ಜೋರ್ಡಾನ್ ಕಂಡುಬರುತ್ತೆ ಮತ್ತು ಇಸ್ರೇಲು ಕೂಡ ಕಂಡುಬರುತ್ತೆ. ಕ್ಲಿಯರಾ? ಇಸ್ರೇಲು ಕೂಡ ಕಂಡುಬರ್ತಾ ಇದೆ. ಹಾಗಾಗಿ 1, 3 ಮತ್ತು 4 ಹೇಳಿಕೆಗಳು ಇಲ್ಲಿ ಸರಿಯಾಗಿರುವಂಥದ್ದು. ಆಪ್ಷನ್ ಎಲ್ಲಿದೆಯಪ್ಪ ಅಂದರೆ 3ನೇ ಆಪ್ಷನಲ್ಲಿ ಕಂಡುಬರುತ್ತೆ. ಇದು ಸರಿಯಾದಂತಹ ಉತ್ತರವಾಗಿರುತ್ತೆ. ಕ್ಲಿಯರಾ? ಸೊ ಇದು ವರ್ಲ್ಡ್ ಜಿಯೋಗ್ರಫಿ ರಿಲೇಟೆಡ್ ಒಂದು ಕ್ವಶನ್ ಆಗಿದೆ. ನೆಕ್ಸ್ಟ್ ಕ್ವಶನಿಗೆ ಹೋಗೋಣ. ಕೆಳಗಿನ ಜೋಡಿಗಳಲ್ಲಿ ಎಷ್ಟು ಜೋಡಿಗಳು ತಪ್ಪಾಗಿ ಹೊಂದಾಣಿಕೆ ಆಗಿವೆ? ಇದರಲ್ಲಿ 4 ಜೋಡಿಯನ್ನು ಕೊಟ್ಟಿದ್ದಾನೆ. ಆ 4 ಜೋಡಿಗಳು ಯಾವುದಪ್ಪ ಅಂತ ಕೇಳಿದರೆ ಎಲ್ಲವೂ ಕೂಡ ಟೈಗರ್ ರಿಸರ್ವ್ ರಿಲೇಟೆಡ್ ಆದಂತಹ ಕಾನ್ಸೆಪ್ಟ್, ಹುಲಿ ಸಂರಕ್ಷಣಾ ತಾಣಗಳಾಗಿದ್ದಾವೆ. ಆ ಹುಲಿ ಸಂರಕ್ಷಣಾ ತಾಣಗಳು ಯಾವ್ಯಾವ ರಾಜ್ಯದಲ್ಲಿದೆ ಅಂತ ನಮಗೆ ಗೊತ್ತಿರಬೇಕಾಗತ್ತೆ. ನೋಡಿ, ಪಿಲಿಭಿಟ್ ಹುಲಿ ಸಂರಕ್ಷಣಾ ತಾಣ, ಪಿಲಿಭಿಟ್ ಟೈಗರ್ ರಿಸರ್ವ್ ಅನ್ನುವಂಥದ್ದು ಯಾವ ಸ್ಟೇಟಲ್ಲಿ ಇದೆಯಪ್ಪ ಅಂದರೆ ಉತ್ತರ ಪ್ರದೇಶದಲ್ಲಿದೆಯಾ ಅಂದರೆ ಇದು ಸರಿಯಾಗಿರುವಂಥದ್ದು. ಹಾಗಾದರೆ ಪಿಲಿಭಿಟ್ ಎಲ್ಲಿದೆ? UPಯಲ್ಲೇ ಕಂಡುಬರುತ್ತೆ. ನೆಕ್ಸ್ಟ್ ನೋಡಿ, ಅಮರಾಬಾದ್ ಹುಲಿ ಸಂರಕ್ಷಿತ ತಾಣ ಅಂತ ಇದೆ. ಯಾವ ಸ್ಟೇಟಲ್ಲಿ ಕಂಡುಬರುತ್ತೆ? ಆಂಧ್ರ ಪ್ರದೇಶ್ ಅಂತ ಇದೆ. ಅದು ಆಂಧ್ರ ಪ್ರದೇಶದಲ್ಲಿ ಇಲ್ಲ. ಅದಿರುವಂಥದ್ದು ಎಲ್ಲಿ ಅಂತ ಕೇಳಿದರೆ ತೆಲಂಗಾಣ ರಾಜ್ಯದಲ್ಲಿ ಕಂಡುಬರ್ತವೆ. ಹಾಗಾಗಿ ಇದು ಹೇಳಿಕೆ ತಪ್ಪಾಗಿರುವಂಥದ್ದು. ನೆಕ್ಸ್ಟ್, ಮುಕುಂದರ ಹುಲಿ ಸಂರಕ್ಷಣಾ ತಾಣ ಎಲ್ಲಿದೆಯಪ್ಪ ಅಂದರೆ ರಾಜಸ್ಥಾನದಲ್ಲಿದೆ. ಇದು ಸರಿಯಾಗಿರುವಂಥದ್ದು. ಸಂಜಯ್ ದುಬ್ರಿ ಟೈಗರ್ ರಿಸರ್ವ್ ಅನ್ನುವಂಥದ್ದು ಮಧ್ಯಪ್ರದೇಶದಲ್ಲಿದೆ. ಇದು ಕೂಡ ಸರಿಯಾಗಿದೆ. ಹಾಗಾದರೆ ಕೊಟ್ಟಿರೋದ್ರಲ್ಲಿ ಎಷ್ಟು ತಪ್ಪಾಗಿದೆ ಅಂತ ಕೇಳಿದಾಗ ಒಂದೇ ಒಂದು ತಪ್ಪಾಗಿರೋದನ್ನು ನೋಡ್ತೀವಿ. 1 ಜೋಡಿ ತಪ್ಪಾಗಿದೆ. ಹಾಗಾಗಿ ಎ ಆನ್ಸರ್ ಇದಕ್ಕೆ ರೈಟ್ ಆನ್ಸರ್ ಆಗಿರುತ್ತೆ. ಕ್ಲಿಯರಾ? 8ನೇ ಪ್ರಶ್ನೆಗೆ ಎ ಅನ್ನೋದು ಸರಿಯಾದಂತಹ ಉತ್ತರವಾಗಿರುತ್ತೆ. ನೆಕ್ಸ್ಟ್ ಹೋಗೋಣ. ರಾಷ್ಟ್ರೀಯ ಉದ್ಯಾನವನ ಕೊಟ್ಟಿದ್ದಾರೆ, ಕೆಲವೊಂದು ಸ್ಥಳಗಳು ಅಥವಾ ರಾಜ್ಯವನ್ನು ಕೊಟ್ಟಿದ್ದಾರೆ. ಅಂದರೆ ಯಾವ್ಯಾವ ನ್ಯಾಷನಲ್ ಪಾರ್ಕ್ ಯಾವ್ಯಾವ ಸ್ಟೇಟಲ್ಲಿದೆ ಅಂತ ಇಲ್ಲಿ ಗೊತ್ತಾಗಬೇಕಾಗತ್ತೆ ನಮಗೆ. ನೆಕ್ಸ್ಟು ಸಿರೋಹಿ ರಾಷ್ಟ್ರೀಯ ಉದ್ಯಾನವನ ಅದು ಎಲ್ಲಿದೆ ಅಂಥೇಳಿ ನಾವು ತಿಳ್ಕೋಬೇಕು. ಗೋರುಮಾರ್ ರಾಷ್ಟ್ರೀಯ ಉದ್ಯಾನವನ, ಮೃಗವಾಣಿ ಮತ್ತು ಚಾಂದೋಲಿ ಅಂತ ಇದೆ. ನೋಡಿ, ಸಿರೋಹಿ ಎನ್ನುವಂತಹ ನ್ಯಾಷನಲ್ ಪಾರ್ಕ್ ಇರೋದು ಮಣಿಪುರದಲ್ಲಿ ಕಂಡುಬರುತ್ತಾ. ಸಿರೋಹಿ ನ್ಯಾಷನಲ್ ಪಾರ್ಕ್ ಎಲ್ಲಿದೆ? ಮಣಿಪುರದಲ್ಲಿ ಕಂಡುಬರ್ತವೆ. ಹಾಗಾಗಿ 1ನೇದಿಗೆ ಡಿ ಅನ್ನೋದು ಸರಿಯಾದಂಥ ಉತ್ತರವಾಗಿರುತ್ತೆ. ಡಿ ಬಿಯಲ್ಲೂ ಇದೆ, ಡಿ ಯಲ್ಲೂ ಕೂಡ ಕಂಡು ಬರ್ತಾ ಇದೆ. ನೆಕ್ಸ್ಟ್ ಗೋರುಮಾರ್ ಅಂತ ಇದೆಯಲ್ಲ,
ಆ ಗೋರುಮಾರ್ ಎನ್ನುವಂಥದ್ದು ಎಲ್ಲಿದೆಪ್ಪ ಅಂದರೆ ವೆಸ್ಟ್ ಬೆಂಗಾಲಲ್ಲಿ ಕಂಡುಬರ್ತಾವೆ. ವೆಸ್ಟ್ ಬೆಂಗಾಲ್ ಅಂದರೆ ಯಾವುದು ಸರಿ ಇದೆ? ಎ ಆಪ್ಷನಲ್ಲಿ ಇದೆ. ಮೃಗವಾಣಿ ಎನ್ನುವಂಥದ್ದು ಯಾವ ರಾಜ್ಯದಲ್ಲಿದೆ ಅಂದರೆ ತೆಲಂಗಾಣ ರಾಜ್ಯದಲ್ಲಿ ಕಂಡುಬರ್ತವೆ. ಹಾಗಾಗಿ ಬಿ ಅನ್ನೋದು ಇದಕ್ಕೆ ಸರಿಯಾಗಿರುತ್ತೆ. ಚಾಂದೋಲಿ ಎನ್ನುವಂಥದ್ದು ಮಹಾರಾಷ್ಟ್ರದಲ್ಲಿ ಕಂಡುಬರ್ತವೆ. ಸಿ ಅನ್ನೋದು ಇದು ಸರಿಯಾಗಿದೆ. ನೋಡಿ, ಯಾವ್ಯಾವ ನ್ಯಾಷನಲ್ ಪಾರ್ಕ್ಗಳು ಎಲ್ಲೆಲ್ಲಿದ್ದಾವೆ ಅಂಥೇಳಿ ನಾವಿಲ್ಲಿ ಹೊಂದಿಸಿ ಬರೆಯುವಂತಹ ಒಂದು ಪ್ರಶ್ನೆ ಆಗಿರುತ್ತೆ. ನೋಡಿ, ರಾಷ್ಟ್ರೀಯ ಉದ್ಯಾನವನ ರಿಲೇಟೆಡ್ ಆದಂತಹ ಒಂದು ಕ್ವಶನ್ ಆಗಿ ತೊಗೊಳ್ತೀವಿ. ಇದು 9ನೇ ಕ್ವಶನಿಗೆ ಡಿ ಅನ್ನೋದು ಸರಿಯಾದಂತಹ ಉತ್ತರವಾಗಿರುತ್ತೆ. ನೋಡಿ, ನೆಕ್ಸ್ಟ್ ನೋಡಿ, ಓಂಕಾರೇಶ್ವರ ಡ್ಯಾಮ್ ಮತ್ತು ಇಂದಿರಾ ಸಾಗರ ಡ್ಯಾಮ್ ಅನ್ನುವಂಥದ್ದು ಯಾವ ನದಿಗೆ ನಿರ್ಮಿಸಿರುವಂಥದ್ದು, ಯಾವ ರಿವರಿಗೆ ಕನ್ಸ್ಟ್ರಕ್ಟ್ ಆಗಿರುವಂತಹ ಡ್ಯಾಮ್ಸ್ ಅಂತ ಇರುವಂಥದ್ದು. ನೋಡಿ, ಆಪ್ಷನಲ್ಲಿ ನೋಡಿ, ತಾಪಿ ನದಿ ಅಂತ ಇದೆ, ಜುವಾರಿ ನದಿ ಇದೆ, ನರ್ಮದಾ ನದಿ ಇದೆ, ಮಾಹಿ ನದಿ ಅಂತ ಕಂಡುಬರುತ್ತೆ. ನೋಡಿ, ತಾಪಿ ನದಿ ಭಾಗ ಅಂತ ಕೇಳಿದರೆ ಇದು ಕೂಡ ಮಧ್ಯಪ್ರದೇಶ ಭಾಗದಲ್ಲೇ ಕಂಡುಬರುವಂಥದ್ದು. ಜುವಾರಿ ನದಿ ಮಾತ್ರ ಗೋವಾ ರಾಜ್ಯದಲ್ಲಿ ಕಂಡುಬರುತ್ತೆ. ಯಾವ ಸ್ಟೇಟಲ್ಲಿರೋದು? ಗೋವಾ ರಾಜ್ಯದಲ್ಲಿ. ನರ್ಮದಾ ನದಿನೂ ಕೂಡ ಮಧ್ಯಪ್ರದೇಶದಲ್ಲೇ ಕಂಡುಬರುವಂಥದ್ದು. ಮಾಹಿ ನದಿನೂ ಕೂಡ ಮಧ್ಯಪ್ರದೇಶ ಭಾಗದಲ್ಲೇ ಕಂಡುಬರುತ್ತೆ. ಹಾಗಾದರೆ ಓಂಕಾರೇಶ್ವರ ಮತ್ತು ಇಂದಿರಾ ಸಾಗರ ಎನ್ನುವಂಥದ್ದು ಯಾವ ನದಿಗೆ ಕಟ್ಟಿರುವಂತಹ ಒಂದು ಜಲಾಶಯಗಳು ಅಂತ ಕೇಳಿದರೆ ಅದು ನರ್ಮದಾ ನದಿಗೆ ಕನ್ಸ್ಟ್ರಕ್ಟ್ ಆಗಿರುವಂತಹ ಒಂದು ಡ್ಯಾಮ್ ಆಗಿರುತ್ತೆ. ಹಾಗಾಗಿ 10ನೇ ಪ್ರಶ್ನೆಗೆ ಸಿ ಅನ್ನೋದು ಸರಿಯಾದಂತಹ ಉತ್ತರವಾಗಿರುತ್ತೆ. ಹಾಗಾದರೆ ಈ ಡ್ಯಾಮ್ ರಿಲೇಟೆಡ್ ಆದಂತಹ ಕೆಲವೊಂದು ಬೇಸಿಕ್ ಕಾನ್ಸೆಪ್ಟನ್ನು ಕ್ಲಿಯರ್ ಮಾಡ್ಕೊಳ್ಳೋದಾದರೆ ನೋಡಿ, ಓಂಕಾರೇಶ್ವರ ಅಣೆಕಟ್ಟು ಅನ್ನುವಂಥದ್ದು ಮಧ್ಯಪ್ರದೇಶದಲ್ಲಿ ಖಾಂಡ್ವಾ ಜಿಲ್ಲೆಯಲ್ಲಿ ಕಂಡುಬರುತ್ತೆ. ಅಲ್ಲಿ ನಿಯರೆಸ್ಟ್ ಪ್ಲೇಸ್ ಯಾವುದಪ್ಪ ಅಂದರೆ ಮಂದಾತ ಎನ್ನುವಂತಹ ಸ್ಥಳದಲ್ಲಿ ಕಂಡುಬರುತ್ತೆ. ಈ ಓಂಕಾರೇಶ್ವರ ಜಲಾಶಯದ ಮೇಲೆ ಅಲ್ಲಿ ತೇಲುವ ಸೌರ ವಿದ್ಯುತ್ ಸ್ಥಾವರವನ್ನು ಸ್ಥಾಪನೆ ಮಾಡ್ತಾ ಇರೋದನ್ನು ನೋಡ್ತೀವಿ. ಕ್ಲಿಯರಾ? ಇದು ಓಂಕಾರೇಶ್ವರ ಡ್ಯಾಮ್ ಬಗ್ಗೆ ಗೊತ್ತಿರಲಿ. ನೆಕ್ಸ್ಟ್, ಇಂದಿರಾ ಸಾಗರ ಜಲಾಶಯ ಅನ್ನುವಂಥದ್ದು ಇದು ಮಧ್ಯಪ್ರದೇಶದಲ್ಲಿ ಖಾಂಡ್ವಾ ಜಿಲ್ಲೆಯಲ್ಲಿ ಕಂಡುಬರುತ್ತೆ. ನರ್ಮದಾ ನಗರದಲ್ಲಿ ಇರುವಂತಹ ಒಂದು ಜಲಾಶಯವಾಗಿರುತ್ತೆ. ಇದನ್ನು 2005ರಲ್ಲಿ ಈ ಜಲಾಶಯ ಕನ್ಸ್ಟ್ರಕ್ಷನ್ ಆಗಿರುತ್ತೆ. ಕ್ಲಿಯರಾ? ನೋಡಿ, ಓಂಕಾರೇಶ್ವರ ಮತ್ತು ಇಂದಿರಾ ಸಾಗರ ಯಾವ ನದಿಗೆ ಕಟ್ಟಿರುವಂಥದ್ದು? ನರ್ಮದಾ ನದಿಗೆ ಕಟ್ಟಿರುವಂತಹ ಒಂದು ಜಲಾಶಯ. 2 ಡ್ಯಾಮ್ಗಳು ಯಾವ ಸ್ಟೇಟಲ್ಲಿದ್ದಾವೆ? ಮಧ್ಯಪ್ರದೇಶದಲ್ಲಿ ಕಂಡುಬರ್ತಾವೆ. ನೋಡಿ, ಈ ರೀತಿಯಾದಂತಹ ಒಂದು ಪ್ರಶ್ನೆಗಳನ್ನು ಇಟ್ಕೊಂಡು ಕೇಳುವಂತಹ ಸಾಧ್ಯತೆಗಳಿರ್ತವೆ. ಆದಷ್ಟು ನಾವು ಜಲಾಶಯಗಳು, ರಾಷ್ಟ್ರೀಯ ಉದ್ಯಾನವನ, ವನ್ಯಜೀವಿ ಧಾಮಗಳಾಗಿರ್ಬೋದು ಅಥವಾ ಪ್ರಾಕೃತಿಕ ಲಕ್ಷಣ ಆಗಿರ್ಬೋದು, ಇವೆಲ್ಲ ಕಾನ್ಸೆಪ್ಟನ್ನು ಇಟ್ಕೊಂಡು ಕ್ಲಿಯರ್ ಮಾಡ್ಕೊಳ್ತಾ ಆ ಪ್ರಶ್ನೆಗಳನ್ನು ಅನಾಲಿಸಿಸ್ ಮಾಡ್ಕೊಳ್ತಾ ಹೋದರೆ ನಾವು ಓದುವಂತಹ ವಿಷಯ ನಮಗೆ ತಲೆಯಲ್ಲಿ ಬಹಳಷ್ಟು ದಿನಗಳ ಕಾಲ ಉಳಿಯುತ್ತೆ. ಎಕ್ಸಾಮಲ್ಲೂ ಕೂಡ ನಾವು ತಪ್ಪು ಮಾಡೋದಿಲ್ಲ. ಸ್ನೇಹಿತರೆ, ಇಷ್ಟು ಕೂಡ ಇಂಪಾರ್ಟೆಂಟ್ ಆಗಿರುವಂತಹ ಒಂದು 10 ಕ್ವಶನ್ಸನ್ನು ಅನಾಲಿಸಿಸ್ ಮಾಡಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೂ ಕೂಡ ಶೇರ್ ಮಾಡಿ, ಒಂದು ಲೈಕನ್ನು ಮಾಡ್ರಿ ಅಂತ ಹೇಳ್ತಾ ಮುಂದೆ ಮತ್ತೆ ಹಲವಾರು ಪ್ರಶ್ನೆಗಳೊಂದಿಗೆ ಮತ್ತೆ ಬರ್ತೀನಿ. ಥ್ಯಾಂಕ್ ಯು.